ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಮಾಡಿದ್ರೆ ಕ್ರಮ ಆಗುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರದ ವತಿಯಿಂದ ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದೀವಿ. ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ತಂಡಗಳನ್ನ ರಚಿಸಿದ್ದಾರೆ. ಕಾಳಸಂತೆಯಲ್ಲಿ ಹೆಚ್ಚು ಬೆಲೆಗೆ ಮಾರಾಟ ಮಾಡಿದ್ರೆ ಅಂತವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿರೋದು. ಈಗಾಗಲೇ ನಮ್ಮ DG ಅವರು ಪ್ರತಿಯೊಂದು ಯೂನಿಟಿಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈಗ ನಾವು ಸರ್ಕಾರದ ವತಿಯಿಂದ ಬಹಳ ಎಚ್ಚರಿಕೆಯಿಂದ ಇದನ್ನು ಗಮನಿಸಬೇಕು. ಯಾರಾದರೂ ಕಾಳಸಂತೆನಲ್ಲಿ ಮಾರಾಟ ಮಾಡೋರಿದ್ರೆ ಅಥವಾ ಹೋರ್ಡಿಂಗ್ ಮಾಡೋರಿದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ಸೂಚನೆಯನ್ನು ನಾನೇ ಖುದ್ದಾಗಿ ಕೊಟ್ಟಿದ್ದೇನೆ. ಕಮಿಷನರು ಆಗಲೇ ಟೀಮ್ಗಳನ್ನು ಸೆಟಪ್ ಮಾಡಿ ಅದಕ್ಕೆ ಆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಹೋರ್ಡಿಂಗ್ ಮಾಡಿ ಹೆಚ್ಚು ಬೆಲೆ. ಗೃಹ ಬಳಕೆ ಸಿಲಿಂಡರ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಸಚಿವ ಮುನಿಯಪ್ಪ ಹೇಳಿದರು. ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಒಂದು ವಾರ ಮುಂದುವರಿಯುತ್ತೆ ಅಂತ ಹೇಳಿದ. ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಡಿಫೆನ್ಸ್ ಅತಿ ಎಸೆನ್ಷಿಯಲ್ ಸರ್ವಿಸ್. ಈಗ ಹಾಸ್ಟೆಲ್ಗೆ ಮತ್ತು ಶಾಲೆಗಳಿಗೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಬೇಕೇ ಬೇಕು, ಹಾಸ್ಪಿಟ್ಲಿಗೆ ಬೇಕೇ ಬೇಕು. ಇದಕ್ಕೆ ಪೂರಕವಾಗಿ ತಯಾರು ಮಾಡುವಂಥ ಪದಾರ್ಥಗಳು ತಯಾರು ಮಾಡುವಂಥ ಕಡೆ, ಔಷಧಿ ತಯಾರು ಮಾಡೋ ಕಡೆ ಅಂತ ಇದಕ್ಕೂ ಕೂಡ ಅದನ್ನು ವ್ಯವಸ್ಥೆ ಮಾಡುವಂಥದ್ದನ್ನು ಏರ್ಪಾಡು ಮಾಡಿದ್ದೀವಿ. ಅದು ಕೂಡ ಮಿತಿಯಾಗಿ ಬೆಳೆಸಬೇಕು ಅಂತ ಕೂಡ ಹೇಳಿದೆ. ಈಗಾಗಲೇ 2 ಶಿಪ್ಪು ಬಂದಿರೋದು ನನ್ನ ಸದನದಲ್ಲಿ ಹೇಳಿದ್ದೇನೆ, ಬರ್ತಾ ಇದೆ. ಅದಾದ ಮೇಲೆ ಮತ್ತೆ ಇನ್ನೂ 10-12 ಶಿಪ್ಪು ಕ್ಯೂನಲ್ಲಿವೆ. ಒಂದು ವೇಳೆ ಅವು ಬಂದರೆ ಒಂದು ವಾರ 10 ದಿನದಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ಚಿಂತನೆ ಮಾಡಿದ್ದೀವಿ. ಇನ್ನೂ ಅವು ಲೈನಪ್ ಆಗಿವೆ, ಆದರೆ ಪರ್ಮಿಷನ್ ಇನ್ನೂ ಸಿಕ್ಕಿಲ್ಲ. ಅಟ್ಲೀಸ್ಟ್ 2 ಶಿಪ್ ಬರೋದ್ರಿಂದ ಸ್ವಲ್ಪ ಸುಧಾರಣೆ ಆಗ್ತದೆ. ಆ ಬರೋ ತನಕ ಒಂದು 8 ದಿನ ಆಗ್ತದೆ ಇದನ್ನು ಮತ್ತೆ ಇದು ಮಾಡಬೇಕಾದ್ರೆ. ಇರೋದ್ರಲ್ಲಿ ನಾವೀಗ ಇಷ್ಟು ಎಸೆನ್ಷಿಯಲ್ ಆಗಿ ತೀರಾ ಅವಶ್ಯಕತೆ ಇರುವಂಥ ಜಾಗಗಳಲ್ಲಿ ಈ ಕಮರ್ಷಿಯಲ್ ಅನ್ನು ಕೊಡ್ತೇವೆ. ಅದಕ್ಕೆ ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ. ಹೋಟ್ಲ್ ಮಾಲೀಕರನ್ನು ಕರೆಸಿದ್ದೆ. ಶ್ಯಾಮರಾಜ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು ಎಲ್ಲ ಕೂಡ ಬಂದಿದ್ರು. ಅವ್ರಿಗೂ ಕೂಡ ಹೇಳಿದೆ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಕೂಡ ಸಹಕರಿಸಬೇಕು. ಕಮರ್ಷಿಯಲ್ ಸಿಲಿಂಡರ್ಸ್ ಅವರೇ ನೀವೆಷ್ಟು ಬೇಕೋ ಅಷ್ಟು ಕೊಡ್ತೀವಿ ಅನ್ನೋ ಕಾಲ ಒಂದಿತ್ತು. ಡಿಮ್ಯಾಂಡು ಎಷ್ಟಿದೆ ಅಷ್ಟು ಕೊಡ್ತಾ ಇದ್ರು. ಆದರೆ ಆಯಿಲ್ ಕಾರ್ಪೊರೇಷನ್ ಯಾವುದೇ ಕಾರಣದಿಂದ ಯಾವುದೇ ರೀತಿಯಲ್ಲಿ ಅವ್ರದ್ದು ತಡೆ ಇಲ್ಲ, ಅವ್ರ ಹತ್ರ ಸ್ಟಾಕ್ ಇಲ್ಲ. ಆದ್ದರಿಂದ ಇಂಥ ಪರಿಸ್ಥಿತಿಯಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸೋದು, ಬೇರೆ ಬೇರೆ ಸದ್ಯಕ್ಕೆ ಟೆಂಪರರಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಮತ್ತು ಮಿತಿವ್ಯಯ ಮಾಡಬೇಕು. ಅದನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ವಾರದ ದಿನ ಸುಧಾರಿಸಿದರೆ ಪರಿಸ್ಥಿತಿ ಒಂದು ಸರಿ ಹೋಗ್ತದೆ ಅಂತ ಒಂದು ಭಾವನೆ ಇದೆ. ಇದನ್ನು ಕಮರ್ಷಿಯಲ್ಲು ಉಪಯೋಗಿಸೋರು, ಅದರಲ್ಲಿ ವಿಶೇಷವಾಗಿ ಹೋಟ್ಲ್ನವರು ಇದನ್ನು ಮಾಡಿಕೊಳ್ಬೇಕಾಗ್ತದೆ ಅಂತ ನಾನಿವತ್ತು ಸಲಹೆ ಕೊಟ್ಟಿದ್ದೀನಿ. ಒಂದು ವೇಳೆ ಆದಷ್ಟು ಬೇಗ ಆದ ತಕ್ಷಣ ಅವರೆಲ್ಲರಿಗೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಇವತ್ತಿರೋ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ ಉಪಯೋಗಿಸೋ ಆಟೋಸ್ ಇದೆ, ಅವ್ರಿಗೆ ಕೂಡ ಕೊಡಬೇಕಂತ ಸೂಚನೆ ಕೊಟ್ಟಿದೆ. ಹೌದು, ಅವರು ಕ್ಯೂನಲ್ಲಿದ್ದಾರೆ. ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಬೇಕಂದ್ರೆ ಅವ್ರ ಬದುಕು ಅದರ ಮೇಲೆ ನಿಂತಿದೆ. ಅದರಿಂದ ಗ್ಯಾಸ್ ಉಪಯೋಗಿಸುವಂಥ ಆಟೋಗಳು ಕೂಡ ವ್ಯವಸ್ಥೆ ಮಾಡಬೇಕು ಅಂತ ಸಲಹೆ ಮಾಡಿದ್ದೀನಿ. ಇದರಲ್ಲಿ ಎಷ್ಟು ಮಿನಿಮಮ್ ಇರ್ತದೆ ಅಷ್ಟಾದ್ರೂ ಕೊಡೋ ಥರ ಮಾಡಬೇಕು ಅಂತ ಹೇಳಿದ್ದೀನಿ. ಇವತ್ತು ಡಿಸೋಜ ಮತ್ತು ನಾಗರಾಜ್ ಅವರು ವಿಧಾನ ಪರಿಷತ್ನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಪ್ರಶ್ನೆ ಹಾಕಿದ್ರು. ಅದರಲ್ಲಿ ವಿಶೇಷವಾಗಿ ಮಂಗಳೂರಲ್ಲಿ ಸಿಗ್ತಾ ಇಲ್ಲ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾವ ರೀತಿ ಬೆಂಗಳೂರಲ್ಲಿ ನಾವು ಕೊಡ್ತಾ ಇದ್ದೀವಿ ಮಿನಿಮಮ್ ಆಗಿ ಗ್ಯಾಸ್ ಉಪಯೋಗಿಸುವಂಥ ಆಟೋಗಳಿಗೆ ಅಲ್ಲಿ ಕೂಡ ಅವಕಾಶ ಮಾಡಬೇಕು. ಅದೇ ಅಂತಲ್ಲ, ಯಾವುದೇ ಟೌನ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗ್ಯಾಸ್ ಉಪಯೋಗವಂಥ ಏನು ಆಟೋಗಳಿದ್ದಾರೆ ಅವರ ಜೀವನ ಅದರ ಮೇಲೆ ನಿಂತಿರೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಮಾಡಬೇಕಂತ ಸೂಚನೆ ಕೊಟ್ಟಿದ್ದೀನಿ. ಒಂದು ವಾರದ ದಿನದಲ್ಲಿ ಇದೆಲ್ಲ ಸರಿ ಹೋಗ್ತದೆ ಅಂತ ಭಾವಿಸಿದ್ದೀನಿ. ಅದಕ್ಕೆ ಸಾರ್ವಜನಿಕರು ಕೂಡ ಸಹಕರಿಸಬೇಕಿನ ಸಂದರ್ಭದಲ್ಲಿ ಅಂತ ಕೂಡ ನಾನು ಮನವಿ ಮಾಡಿದ್ದೀನಿ. ಹೋಟೆಲ್ ಮಾಲೀಕರು ಕೂಡ ಅವ್ರ ಕಷ್ಟ ಹೇಳ್ಕೊಂಡ್ರು. ಆದರೆ ಎಲೆಕ್ಟ್ರಿಸಿಟಿ ಏನಾದರೂ ಉಪಯೋಗಿಸ್ರಪ್ಪ ಇದ್ರೆ ನಿಮ್ಗೆ ಕೊಡದೆ ಎಲ್ಲೋಗ್ತಾರೆ ಅವರು.
ಇಲ್ಲ ಸ್ಟಾಕು ಬಂದ ತಕ್ಷಣ ನಿಮಗೆ ತಕ್ಷಣ ಕೊಡೋಣ ಅಂತ ಹೇಳಿದ್ದೀನಿ. ಸಮಾಧಾನವಾಗಿ ಸ್ವಲ್ಪ ಮಿತಿವ್ಯಯ ಮಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.